ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ. ಗುರುವಾರನೂ ಬಿದ್ದಿರೋದು ಇದೀನಲ್ವಾ, ಸ್ನಾನ ಮಾಡಿಲ್ವಲ್ಲ. ಟಡನ್ 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 ಟಡನ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಾಘು ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ? ಮತ್ತು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಈ ವ್ಲಾಗ್ನ ಯುಗಾದಿ ಹಬ್ಬದ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ನಾನೆಲ್ಲ ಆವಾಗಲೇ ಮನೆಯೆಲ್ಲ ಒರೆಸಿ ಗುಡಿಸಿದ್ದೀನಿ. ಲಾಸ್ಟಲ್ಲಿ ಇವಾಗ ಏನೋ ತೊಗೊಂಡೋಗ್ತಾ ಕೆಳಗೆ ಚೆಲ್ಬಿಟ್ಟು ಈಗ ಕಸ ಗುಡಿಸ್ತಾ ಇದ್ದೀನಿ, ಮನೆ ಒರೆಸ್ತಾ ಇದ್ದೀನಿ ಅಂತ ತೋರಿಸ್ತಾ ಇರೋದು. ಎಷ್ಟು ಒರೆಸ್ತಾ ಇದ್ದೀನಿ ನೀನು? ನಿನ್ನ ಕಾಸ್ಟ್ಯೂಮ್ ತೋರಿಸ್ತೀನಿ ಇರು ನಾನು. ಟಡನ್ 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 ಟಡನ್. ಚೆನ್ನಾಗಿದೆ ನಿನ್ನ ಕಾಸ್ಟ್ಯೂಮ್. ಹಲೋ ಹಲೋ ಹಲೋ, ಸಾಕು, ಒರೆಸಿದ್ದೀನಿ ನಾನು ಆಲ್ರೆಡಿ. ಏನಕ್ಕೆ ಒರೆಸ್ತಿದ್ದೆ ಹೇಳು ಮತ್ತೆ ನೀನೀಗ? ಆವಾಗಲೇ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತಗೊಂಡು ಬಂದು ಇಟ್ಟಿದ್ದಾರೆ. ಇನ್ನು ಈಗ ಪೂಜೆ ಮಾಡಬೇಕು. ಸದ್ಯಕ್ಕೆ ದೇವ್ರ ಮನೆಯೆಲ್ಲ ನೆನ್ನೆನೆ ಕ್ಲೀನ್ ಮಾಡಿ ಇಟ್ಕೊಂಡು ಇವತ್ತು ಅಲಂಕಾರ ಮಾಡಿ ರೆಡಿ ಮಾಡಬೇಕು. ಅದಕ್ಕೂ ಮುಂಚೆ ಇವಾಗ ಹೋಗಿ ರಂಗೋಲೆ ಬಿಟ್ಬಿಟ್ಟು ಬಂದ್ಬಿಡೋಣ. ಅವ್ರು ಬಂದಿದ್ದು ಲೇಟ್ ಆಯ್ತಲ್ಲ, ಹೂವು ತೊಗೊಂಡು ಬಂದಿದ್ದು ಲೇಟ್ ಆಯಿತು. ಈಗ ಸದ್ಯಕ್ಕೆ ಹೊಸಲೆಲ್ಲ ತೊಳೆದಿದ್ದೀನಿ. ಸ್ನಾನ ಮಾಡಿಲ್ಲ ನೀನು? ದೇಹಕ್ಕೆ ಸ್ನಾನ, ಮನಸ್ಸಿಗೆ ಸ್ನಾನವಿಲ್ಲ. ಓ ಹೌದಾ? ಹಾಗಾದ್ರೆ ಇವತ್ತೆಲ್ಲ ಸ್ನಾನ ಮಾಡ್ಬೇಡ, ಹಂಗೆ ಇರ್ತೀಯಾ? ಎಣ್ಣೆ ಹಚ್ಕೊತೀನಿ ತಲೆಗೆ. ಓ, ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ಲು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಾ? ಮತ್ತು ಇನ್ನೊಂದು ಏನಂದರೆ ಇವತ್ತು ಗುರುವಾರನೂ ಬಿದ್ದಿರೋದು. ಇದೀನಲ್ವಾ, ಸ್ನಾನ ಮಾಡಿಲ್ವಲ್ಲ. ಮನ್ಸು ಚೆನ್ನಾಗಿದ್ರೆ ಸಾಕಲ್ವಾ? ಬಣ್ಣ ಏನು ಬಿಡು. ಆಯ್ತು ಬಿಡಮ್ಮ, ಆಯ್ತು ಅಲ್ವಾ? ಇವತ್ತು ಏನಂದರೆ ಯುಗಾದಿ ಹಬ್ಬ ಗುರುವಾರನೇ ಬಂದಿರೋದ್ರಿಂದ ಈ ಕಡೆ ರಾಯರಿಗೂ ಪೂಜೆ ಆಯಿತು, ಯುಗಾದಿ ಹಬ್ಬನೂ ಮಾಡ್ದಂಗಾಯ್ತು. ಇವತ್ತು ಎರಡು ಒಟ್ಟಿಗೆ ಡಬಲ್ ಧಮಾಕ. ಯುಗಾದಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ. ಹ್ಞೂ, ಯುಗಾದಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂತಾರಾ? ಸರಿ, ಏನು ಯುಗಾದಿ ಹಬ್ಬಕ್ಕೆ ಏನು ಅಂತ ಕಮೆಂಟ್ ಮಾಡಿ. ಎಳ್ಳು ಬೆಲ್ಲ ಏನಪ್ಪ? ಅಲ್ಲ, ಬೇವು ಬೆಲ್ಲ. ಹಾಂ, ಇನ್ನೂ ನೀನು ಸಂಕ್ರಾಂತಿ ಹಬ್ಬದಲ್ಲೇ ಇದೆಯಾ? ಇನ್ನೂ ನೀನು ಬರಲಿಲ್ವಾ? ಅದಕ್ಕೆ ಇಲ್ಲೆಲ್ಲ ತೊಳೆದಿದ್ದೀನಿ. ಇವ್ರು ಹೂವು ತಂದಿದ್ದು ಇವಾಗ ತೋರಣ ಎಲ್ಲ ಆಗಿದೆ. ನೀನು ಇವತ್ತೇ ಸ್ನಾನ ಮಾಡಿ ಪೂಜೆ ಮಾಡ್ತೀಯಾ? ನನ್ನ ವ್ಲಾಗ್ಸ್ ಜನ ಕಾಯ್ತಿರ್ತಾರಲ್ಲ. ಯಾನ ನೀನನ್ನ? ಲಾಸ್ಟ್ ವ್ಲಾಗ್ನ 20 ಜನನೂ ನೋಡಿಲ್ಲ. ಹೌದು, ನೀನು 6 ತಿಂಗಳು ವರ್ಷಕ್ಕೆ ವಿಡಿಯೋ ಹಾಕಿದ್ರೆ 20 ಜನ ನೋಡಲ್ಲ. ನಿಂದ ಲಾಡಿ ನೋಡು, ದಾರ ನೋಡು ಕಾಣಿಸ್ತಾ ಇದೆ. ಈಗ ರಂಗೋಲೆ ಬಿಡಬೇಕಲ್ಲ, ಹೊಸ್ಲೆಲ್ಲ ತೊಳೆದಿಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ಎಲ್ಲ ಒಂದು ಕಡೆ ಜೋಡಿಸಿಟ್ಟಿದ್ದೀನಿ. ನಾನೀಗ ಹೊಸ್ಲಿಗೆಲ್ಲ ಕುಂಕುಮ ಇಟ್ಟು ರಂಗೋಲೆ ಬಿಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ನಾನೊಂದು ರಂಗೋಲೆ ಏನು ಆ ಕಡೆ ಈ ಕಡೆ ಒಂದು ಸ್ಟಾರ್ ಬಿಟ್ಟಿದ್ದೀನಿ. ಇದನ್ನು ಇವತ್ತು ಈ ಹಬ್ಬದ ದಿನ ನಾವು ರಂಗೋಲೆ ಬಿಟ್ಟು ಅದ್ರ ಮೇಲೆ ಒಂದು ದೀಪ ಇಟ್ಟರೆ ಮನೆಗೆ ಒಳ್ಳೆಯದಾಗುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಳ್ಳೆಯದಾಗುತ್ತೆ ಅಂತ ನನಗೆ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿದ್ರು. ಹಬ್ಬದ ದಿನ ನಾನು ಏನಾದರೂ ಒಂದು ಪೂಜೆ ಮಾಡಬೇಕು ಹೇಳ್ಕೊಡಿ ಅಂದಿದ್ದಕ್ಕೆ ಶ್ರೀ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಗಳು. ಸೊ ಆಲ್ರೆಡಿ ಅವರು ಕಲರ್ಸ್ ಕನ್ನಡದಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ತುಂಬ ಜನ ಫಾಲೋ ಮಾಡಿದ್ದಾರೆ ಇದನ್ನು. ಹಾಗಾಗಿ ನಾನು ಏನು ಪೂಜೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವ್ರು ನನಗೆ ಪೂಜೆ ಹೇಳಿಕೊಟ್ರು. ನೆಕ್ಸ್ಟು ಯಾವುದಾದ್ರೂ ನಿಮಗೆ ಯಾವುದ್ರ ಬಗ್ಗೆ ಆದರೂ ತಿಳ್ಕೊಬೇಕು, ಯಾವುದಾದ್ರೂ ಪೂಜೆ ಬೇಕು ಅಂದರೆ ತಿಳಿಸಿ, ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಆಚೆಗಡೆ ಕೆಲಸ ಎಲ್ಲ ಆಯಿತು. ಸದ್ಯಕ್ಕೆ ಇವಾಗ ಪೂಜೆ ಇವಾಗಲೇ ಆಗಲ್ಲ, ಯಾಕಂದರೆ ರಾಯರಿಗೂ ಪೂಜೆ ಆಗಬೇಕು ಮತ್ತು ಇನ್ನೂ ಅಲಂಕಾರನೇ ಆಗಿಲ್ಲ. ಇನ್ನು ರಾಯರಿಗೆ ಅಲಂಕಾರ ಎಲ್ಲ ಆದಮೇಲೆ ಒಟ್ಟಿಗೆ ಪೂಜೆ. ಈಗ ಸದ್ಯಕ್ಕೆ ಸ್ವಲ್ಪ ತಿಂಡಿ ತಿನ್ಕೊಂಡ್ಬಿಡ್ತೀನಿ. ತಿಂಡಿ ಮಾಡಬೇಕು ಅಂತಲೇ ಆವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಒಗ್ಗರಣೆ ಹಾಕೋದಷ್ಟೇ. ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ, ಬೇಗ ಆಗುತ್ತೆ, ಈಸಿ ಅಂತ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ತಿಂಡಿ ರೆಡಿ ಮಾಡಿದ್ರೆ ಆಯಿತು. ಆವಾಗಲೇ ಎಲ್ಲ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ, ಅದೆಲ್ಲ ಹೆಚ್ಚಿಟ್ಟಿದ್ದಕ್ಕೆ ಇವಾಗ ಬೇಗ ತಿಂಡಿ ಆಗೇ ಹೋಯಿತು. ಒಂದು 10 ಮಿನಿಟ್ಸ್ಗೆಲ್ಲ ಈಸಿಯಾಗಿ ಶಾವಿಗೆ ಉಪ್ಪಿಟ್ಟು ರೆಡಿ. ಓ, ನಿನ್ಗಿದು ಇಷ್ಟ ಇಲ್ಲ ಅಲ್ಲ? ಯಾಕೆ? ಅದು ಏನೋ ಗೊತ್ತಿಲ್ಲ, ಏನದು ಆದರೂ ತಿಂತೀನಿ ಅಂತ ಬೇಜಾರಲ್ಲಿ ಇಡ್ತಾ ಇದೆಯಾ? ಹೆಂಡತಿ ಏನು ಮಾಡಿದ್ರು ತಿನ್ನಬೇಕು.
ಸ್ವಲ್ಪ ಖುಷಿಯಾಗಿ ಹೇಳು. ಓ ಸಾಕು, ನಿನ್ನ ಖುಷಿ ನೋಡಿ ನಂಗೆ ಖುಷಿ ಆಯಿತು. ತಿನ್ನು. ಅಫ್ಕೋರ್ಸ್ ಚೆನ್ನಾಗೇ ಇರಬೇಕು. ಈಗ ಅಲಂಕಾರ ಎಲ್ಲ ಮಾಡಿದ್ದಾಯಿತು, ನಾನು ಬೇಗ ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಏನಂದರೆ ದೇವರಿಗೆ ಪೂಜೆ ಮುಗಿಸಿ ನಾವೀಗ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ಇವಾಗ ಅಲ್ಲಿಗೆ ಮಧ್ಯಾಹ್ನ ಊಟಕ್ಕೆ ಹೋಗಬೇಕು. ಸೊ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ಅಲ್ಲಿಗೆ ಹೋಗಬೇಕು. ಇವತ್ತಿನ ರಾಯರ ಅಲಂಕಾರ ಜೊತೆಗೆ ಯುಗಾದಿ ಹಬ್ಬದ ಸ್ಪೆಷಲ್ಲು ಹೀಗಿದೆ. ಮನೇಲೆಲ್ಲ ಪೂಜೆ ಮುಗಿಸಿ ಇವಾಗ ಇವ್ರ ಮನೆಗೆ ಹೊರಟಿದ್ದೀವಿ. ಇನ್ನೊಂದು 10 ಮಿನಿಟ್ಸ್ ಅನಿಸುತ್ತೆ ರೀಚ್ ಆಗಿಬಿಡ್ತೀವಿ. ಬನ್ನಿ, ಅಲ್ಲೋದ್ಮೇಲಿಂದ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇಲ್ಲೂ ಕೂಡ ನಮ್ಮ ಅತ್ತೆ ಆಲ್ರೆಡಿ ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿದರು. ಅಡುಗೆನೂ ಎಲ್ಲ ರೆಡಿಯಾಗಿತ್ತು. ವಡೆ ಹಾಕಬೇಕಾಗಿತ್ತು, ಊಟದ ಟೈಮ್ಗೆ ಹಾಕೋಣ ಅಂತ ಇಟ್ಟಿದ್ರು. ಅದಕ್ಕೆ ನಾನಿವಾಗ ವಡೆ ಹಾಕ್ತಾಯಿದ್ದೀನಿ. ಈಗ ಆಲ್ರೆಡಿ ಟೈಮ್ ಆಗೋಗಿದೆ, ಅದಕ್ಕೆ ಬೇಗ ಊಟ ಮಾಡೋಣ ಎಲ್ಲರೂ ಅಂತ ಬೇಗ ವಡೆ ಹಾಕ್ತಾಯಿದ್ದೀನಿ. ವಡೆ ಹಾಕಿದ್ದೆಲ್ಲ ಮುಗೀತು. ಇವಾಗ ಊಟಕ್ಕೆ ಕೂತ್ಕೊಂಡ್ವಿ, ಬಡಿಸ್ತಾ ಇದ್ವಿ ಊಟನ. ಸೊ ಊಟ ಎಲ್ಲ ಆದಮೇಲೆ ನಮ್ಮ ಅತ್ತೆ ಎಲೆ ಹಾಕೋತಾಯಿದ್ರು. ಅದಕ್ಕೆ ನೀನು ಎಲೆ ತಿನ್ನು ನೋಡೋಣ, ನಿನ್ನ ನಾಲ್ಗೆ ಎಷ್ಟು ಕೆಂಪಾಗುತ್ತೆ, ಕೆಂಪಗಾದರೆ ಜಾಸ್ತಿ ಪ್ರೀತಿ ಇದೆ ಅಂತಾರಲ್ಲ, ತಿನ್ನು ಅಂತ ತಿನ್ನಿಸ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಕೆಂಪಾಗೈತೆ ತೋರ್ಸಮ್ಮ, ಎಷ್ಟು ರೆಡ್ ಆಗೈತೆ ನಿಜ ತೋರ್ಸು. ನಿನ್ನ ನಾಲ್ಗೆ ಎಷ್ಟು ಕೆಂಪಾಗಿದೆ, ಸರಿಯಾಗಿ ಮಾಡು. ಸುಮಾರು ಕೆಂಪಗಾಗೈತೆ ಅಷ್ಟೇ ನೋಡು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು, ಅದು ನಾಳೆ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಯುಗಾದಿ ಹಬ್ಬ. ಸೊ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.